ಪ್ರಣಾಮಗಳು ದೇವಋಷಿಗಳೇ. ನಾರದರೆ ನೀವಿಲ್ಲಿ? ನಿಮ್ಮ ಬಳಿ ವಿಶೇಷ ಕಾರ್ಯವೊಂದಿತ್ತು ಪುತ್ರ. ಆದ್ರೆ ನಾವೀಗ ಪ್ರಭುಗಳ ಕಾರ್ಯದಲ್ಲಿದ್ದೀವಿ. ಹಾಗಾಗಿ ನಿಮ್ಗಾಗ್ಬೇಕಾಗಿರೋ ಕಾರ್ಯದ ಬಗ್ಗೆ ನಾಳೆ ನೋಡೋಣ. ಆದರೆ ನಿಮ್ಮ ಪ್ರಭುಗಳು ಈಗ ನಿದ್ರಿಸುತ್ತಿದ್ದಾರೆ. ಇಲ್ಲಿ ನಿಮಗೇನು ಕೆಲಸ ಈಗ ಹನುಮಂತ? ನಮ್ಮ ಭಕ್ತಿಯನ್ನ ನಾವು ಅವ್ರಿಗೆ ಅರ್ಪಣೆ ಮಾಡ್ತಿದೀವಿ. ಅವರು ನಮ್ಮ ಭಕ್ತಿಯನ್ನ ಸ್ವೀಕರಿಸ್ತಿದ್ದಾರೆ. ನಾರಾಯಣ ನಾರಾಯಣ, ನಿಮ್ಮ ಭಕ್ತಿಯೇ ಶ್ರೇಷ್ಠ ಹನುಮಂತ. ಆದರೆ ನಾವು ಬಂದಿರುವುದು ನಿಮ್ಮ ಪ್ರಭುಗಳ ಕಾರ್ಯಕ್ಕಾಗಿಯೇ ಮಾರುತಿ. ಹಾಗಾದ್ರೆ ಅದೇನು ಅಂತ ಹೇಳಿ. ಅದೇನೆಂದರೆ ವಾಸ್ತವದಲ್ಲಿ ನಾರದರೆ ಪ್ರಭುಗಳು ಇಲ್ಲಿ ಮಲಗಿದ್ದಾರೆ. ನಾವು ಹೊರಗಡೆ ಹೋಗಿ ಮಾತಾಡೋಣ. ಅವಶ್ಯವಾಗಿ. ನಾರಾಯಣ ನಾರಾಯಣ. ಪ್ರಭುವಿನ ಜನ್ಮ ಕುಂಡಲಿಯನ್ನ ನಮ್ಮ ಕೈಯಾರೆ ನಾವೇ ಬರಿಬೇಕಾ? ನೀವಲ್ಲದೆ ಈ ಕಾರ್ಯ ಮತ್ತಾರೂ ಮಾಡಲಾರರು ಹನುಮಂತ. ನಾವಿನ್ನು ಪುಟ್ಟ ಬಾಲಕ ಅಲ್ವ ನಾರದರೆ? ನೀವು ಯಾರೋ ಬೇರೆ ಹನುಮಂತನ ಹತ್ರ ಹೋಗ್ಬೇಕು ಅನ್ಸುತ್ತೆ. ನಾರಾಯಣ ನಾರಾಯಣ, ಸಮಸ್ತ ಸೃಷ್ಟಿಯಲ್ಲಿ ನೀವೊಬ್ಬರೇ ಹನುಮಂತ ಇರುವುದು. ನಾರದರೆ, ನಮ್ಮಮ್ಮ ಹೇಳ್ತಾ ಇರ್ತಾರೆ, ಈ ಕುಂಡಲಿಗಳನ್ನ ರಚನೆ ಮಾಡೋದು ದೊಡ್ಡ ದೊಡ್ಡ ಋಷಿಗಳು ಮಾತ್ರ ಅಂತ. ನಮಗ್ ಗೊತ್ತಿರೋದು ಕೇವಲ ಒಂದೇ ಒಂದು ಪದ, ಜೈ ಶ್ರೀರಾಮ. ಜೈ ಶ್ರೀರಾಮ, ಇಷ್ಟೇ ಸಾಕು ಪುತ್ರ. ನಿಮ್ಮ ಭಕ್ತಿ ನಿಸ್ವಾರ್ಥವಾದದ್ದು, ನಿಷ್ಕಲ್ಮಶವಾದದ್ದು. ಹಾಗಾಗಿಯೇ ಪ್ರಭುವಿನ ಈ ಕಾರ್ಯಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿರುವುದು. ಇದು ಪ್ರಭುಗಳ ಕಾರ್ಯ ಅಂದ್ಮೇಲೆ ನಾವು ಮಾಡದೇ ಇರೋಕ್ಕಾಗತ್ತಾ? ನಾರದರೆ, ಕೃಪೆ ಮಾಡಿ ನೀವಿಲ್ಲೇ ಇರಿ, ನಾವ್ ಈಗ್ಲೇ ಬರ್ತೀವಿ. ಆದರೆ ನೀವು ಎಲ್ಲಿಗೆ ಹೋಗುತ್ತಿರುವಿರಿ ಹನುಮಂತ? ಪ್ರಭುಗಳ ಅನುಮತಿ ಪಡೆಯೋಕೆ. ಅವಶ್ಯವಾಗಿ. ಆದರೆ ಪ್ರಭುಗಳು ಇವರಿಗೆ ಹೇಗೆ ಅನುಮತಿ ನೀಡುತ್ತಾರೆ? ಪ್ರಭು, ನಿಮ್ಮ ಸೇವೆ ಮಾಡೋಕೆ ನಮ್ಗೆ ಸಿಕ್ಕಿರೋ ಮೊದಲನೇ ಅವಕಾಶ. ನಿಮ್ಮ ಆಜ್ಞೆ ಇಲ್ಲದೆ ನಾವು ಏನೂ ಮಾಡೋದಿಲ್ಲ. ಪ್ರಭು, ಆದ್ರೆ ನೀವೀಗ ನಿದ್ರಿಸ್ತಿದ್ದೀರಾ. ಪರವಾಗಿಲ್ಲ, ನಾವು ಕಾಯ್ತೀವಿ. ನಿಮ್ಮ ಅನುಮತಿ ನಮಗ್ ಸಿಗೋವರೆಗೂ ನಾವು ಈ ಜಾಗವನ್ನ ಬಿಟ್ಟು ಕದಲೋದೇ ಇಲ್ಲ. ಇದೊಳ್ಳೆ ಸಂದಿಗ್ಧ ಪರಿಸ್ಥಿತಿ. ಪ್ರಭುಗಳು ನಿದ್ರಿಸುತ್ತಿದ್ದಾರೆ ಮತ್ತು ಮಾರುತಿ ಅವರ ಅನುಮತಿ ಇಲ್ಲದೆ ಬರುವುದಿಲ್ಲ. ನೀವ್ ಎಲ್ಲಿವರೆಗೂ ಹೇಳೋದಿಲ್ವೋ ಅಲ್ಲಿವರೆಗೂ ನಾವಿಲ್ಲಿಂದ ಹೋಗೋದಿಲ್ಲ. ನೀವು ತಪ್ಪು ತಿಳಿಬೇಡಿ ಪ್ರಭು. ನಿಮ್ಮ ಇಚ್ಛೆಯನ್ನ ತಿಳಿದೆ ನಾವು ನಿಮ್ಮ ಕುಂಡಲಿಯನ್ನ ಹೇಗೆ ರಚನೆ ಮಾಡೋದು? ಅದಕ್ಕಾಗಿ ನಿಮ್ಮ ಅನುಮತಿಗೋಸ್ಕರ ಕಾಯ್ತಾ ಇರೋದು. ಕಾಯ್ತಾನೆ ಇರ್ತೀವಿ ಕೂಡ. ನಿಮ್ಮ ಚರಣಗಳ ಬಳಿ ನಾವು ಭಕ್ತಿಯಿಂದ ಕೂತಿರ್ತೀವಿ. ಜೈ ಶ್ರೀರಾಮ, ಜೈ ಶ್ರೀರಾಮ, ಜೈ ಶ್ರೀರಾಮ. ಲಂಕಾಧಿಪತಿ ರಾವಣರಿಗೆ, ದಶಾನನ ಲಂಕೇಶ್ವರಿಗೆ, ರಾಕ್ಷಸಾಧಿಪತಿ ರಾವಣರಿಗೆ, ಲಂಕೆಯ ಪ್ರಜೆಗಳೇ, ಈ ದಿನ ನಮಗೆಲ್ಲ ಐತಿಹಾಸಿಕ ದಿನ ಮತ್ತು ನೀವು ಇಡೀ ರಾಕ್ಷಸ ಕುಲ ಗರ್ವ ಪಡುವ ದಿನ. ಏಕೆಂದರೆ ಇಲ್ಲಿಯವರೆಗೂ ಯಾವ ರಾಕ್ಷಸನೂ ಕೂಡ ಈ ಅಭೂತಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗಿಲ್ಲ. ಇಲ್ಲಿಯವರೆಗೆ ದೇವತೆಗಳಿಗೆ ದೊರಕುತ್ತಿದ್ದ ಗೌರವ ಸನ್ಮಾನಗಳು ಯಾವ ರಾಕ್ಷಸನಿಗೂ ದೊರಕಿಲ್ಲ. ಇದುವರೆಗೂ ಯಾವ ರಾಕ್ಷಸ ದೊರೆಯೋ ಸಾಧಿಸದಂತಹ ಮಹತ್ ಕಾರ್ಯವನ್ನು ನಮ್ಮ ಲಂಕಾಧೀಶರು ಸಾಧಿಸಿದ್ದಾರೆ. ಇಲ್ಲಿಯವರೆಗೂ ದೇವತೆಗಳನ್ನು ಮಾತ್ರ ಪೂಜಿಸುವುದನ್ನು ನೀವು ನೋಡಿದ್ದೀರಿ. ಆದರೆ ಇಂದಿನಿಂದ ನೀವು ಕೇಳುತ್ತೀರಿ ಮತ್ತು ನೋಡುತ್ತೀರಿ ರಾಕ್ಷಸಾಧಿಪತಿ ರಾವಣರಿಗೆ ಪೂಜೆಯಾಗುವುದನ್ನ. ಪೂಜೆಯ ನಂತರ
ವಿಧಾತ ರಾವಣ ನಿಮಗೆ ಆಶೀರ್ವದಿಸುತ್ತಾರೆ. ನಾವು ವಿಧಾತ ಎಲ್ಲರನ್ನೂ ರಕ್ಷಿಸುತ್ತೇವೆ. ದಶಕಂಠನು ನಾಮಜ್ಞಾನಿ, ಸಿದ್ಧಿಯ ಪಡೆಯುವ ಛಲವಾದಿ, ಅಮರನು ವಿದ್ವಾನರಿಗೆ ವಿದ್ಯಾಧರನು. ರಾಕ್ಷಸಾಧಿಪತಿ ಲಂಕೇಶರಿಗೆ ಜಯವಾಗಲಿ. ದಶಾನನ ಲಂಕೇಶರಿಗೆ ಜಯವಾಗಲಿ. ರಾಕ್ಷಸಾಧಿಪತಿ ರಾವಣರಿಗೆ ಜಯವಾಗಲಿ. ಜೈ ಶ್ರೀರಾಮ, ಜೈ ಶ್ರೀರಾಮ, ಜೈ ಶ್ರೀ ಹನುಮ. ನನ್ನನ್ನು ನೋಡುತ್ತಿರುವೆ ಹನುಮ? ಹನುಮ, ನಂಬೋಕೆ ಆಗ್ತಿಲ್ಲ ಪ್ರಭು. ನಾವು ನಮ್ಮ ಕಣ್ಣಾರೆ ನಿಮ್ಮನ್ನ ಸ್ವಯಂ ನೋಡ್ತಾ ಇದ್ದೀವಿ.
ತಕ್ಷಣ ಏನ್ ಕೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಮಗ್ ಹೇಗ್ ಹೇಳೋದು? ನಮ್ಗೆ ತುಂಬಾ ಆನಂದ ಆಗ್ತಿದೆ. ರಾಮ ಮತ್ತು ಹನುಮರ ಸಂಬಂಧ ಆತ್ಮಕ್ಕೆ ಸಂಬಂಧಿಸಿದ್ದು. ನೀವು ನಮ್ಮನ್ನು ಕರೆಯುತ್ತಿರಬೇಕು, ನಾವು ಆಲಿಸುತ್ತಿರಬೇಕು. ನಾವು ಪ್ರಸನ್ನರಾಗಿ ನಿಮ್ಮ ಮುಂದೆ ನಿಂತಾಗ ನಿಮ್ಮ ಆ ಪ್ರೇಮ ಮತ್ತು ಭಕ್ತಿ ಇದೆಯಲ್ಲ, ಅದು ನಮ್ಮನ್ನು ಸೂಜಿಗಲ್ಲಿನಂತೆ ಮಂತ್ರಮುಗ್ಧಗೊಳಿಸುತ್ತೆ. ನಾವು ನಿಮಗೆ ಋಣಿಯಾಗಿರುತ್ತೇವೆ ಹನುಮ. ಇಲ್ಲ ಇಲ್ಲ ಪ್ರಭು, ನೀವೇನು ಅಂತ ಹೇಳ್ತಿದ್ದೀರಾ? ಭಗವಂತ ಭಕ್ತನಿಗೆ ಋಣಿಯಾಗೋಕ್ ಹೇಗ್ ಸಾಧ್ಯ? ಭಕ್ತನಿಲ್ಲದೆ ಭಗವಂತನಿಲ್ಲ, ಭಕ್ತರಿಲ್ಲದೆ ದೇವತೆಗಳ ಅಸ್ತಿತ್ವವಿರಬಹುದು, ಆದರೆ ಭಗವಂತನಿರಲಾರ. ಭಗವಂತನ ಜನ್ಮ ಭಕ್ತಿಯಿಂದಲೇ ಹೊರತು ಶಕ್ತಿಯಿಂದಲ್ಲ. ಇದೇ ಕಾರಣಕ್ಕೆ ನೀವು ನಮ್ಮ ಜನ್ಮಕ್ಕೆ ಕಾರಣರಾದಿರಿ. ನಮ್ಗೆ ತಿಳಿದಿರೋದು ಕೇವಲ ಇಷ್ಟೇ ಪ್ರಭು. ನೀವು ನನ್ನ ಸ್ವಾಮಿ, ನಾನು ನಿಮ್ಮ ಸೇವಕ. ಮತ್ತೆ ನನ್ನ ಜೀವನದಲ್ಲಿ ಇರೋದು ಎರಡೇ ಉದ್ದೇಶ: ರಾಮ ಕಾರ್ಯವನ್ನ ಮಾಡೋದು ಮತ್ತೆ ರಾಮನಾಮದ ಜಪ ಮಾಡೋದು. ಈಗ ನಿಮ್ಮ ಒಂದು ಮಹತ್ ಕಾರ್ಯಕ್ಕಾಗಿ ನಮ್ಮ ಅನುಮತಿ ಬೇಕು ಅಲ್ಲವೇ? ಅರ್ಥವಾಯಿತು. ಹನುಮಂತನಿಂದ ರಚನೆಯಾಗಲಿದೆ ರಾಮನ ಕುಂಡಲಿ. ನಿಮ್ಮ ಮಾತುಗಳೇ ನಮಗೆ ವೇದವಾಕ್ಯ ಇದ್ದಂತೆ ಪ್ರಭು. ನಿಮ್ಮ ಆಜ್ಞೆ ಒಂದಿದ್ರೆ ಸಾಕು. ಏನು ಯೋಚಿಸುತ್ತಿರುವೆ ಹನುಮ? ಪ್ರಭು. ಏನು ಹನುಮ? ಪ್ರಭು, ಇನ್ಮೇಲೆ ನಿಮ್ಮ ಎಲ್ಲಾ ಕಾರ್ಯಗಳನ್ನ ಸ್ವಯಂ ನಾವೇ ಮಾಡ್ತೀವಿ. ನಮ್ಮ ಇಚ್ಛೆ ಏನಂದ್ರೆ ಈ ಹನುಮಂತ ಇಲ್ದೆ ಶ್ರೀರಾಮ ಕಾರ್ಯ ನಡೀಲೇಬಾರದು. ತಥಾಸ್ತು. ಶ್ಯಾಮಲ ರೂಪ ವಿರಾಜಿತ ಸದ್ಗುಣಿ ರಾಮ ಮರ್ಯಾದಾ ಪುರುಷೋತ್ತಮ. ಶ್ಯಾಮಲ ರೂಪ ವಿರಾಜಿತ ಸದ್ಗುಣಿ ರಾಮ ಈ ಲೌಕಿಕ ಯಾತ್ರೆಯಲ್ಲಿ ನೀವು ನಮಗೆ ಸಾರಥಿಯಾಗಿರುತ್ತೀರಿ. ನೀವು ನಮ್ಮನ್ನು ಸ್ಮರಿಸಿದ ಕ್ಷಣವೇ ನಾವು ನಿಮ್ಮ ಮುಂದೆ ಪ್ರತ್ಯಕ್ಷರಾಗುತ್ತೇವೆ. ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಪ್ರಭು. ಜೈ ಶ್ರೀರಾಮ. ಪ್ರಭು ಶ್ರೀರಾಮ, ನಿಮ್ಮ ಈ ಮನಮೋಹಕವಾದ ಶಿಶುವಿನ ರೂಪವನ್ನು ನೋಡಿ ನಾವೇ ಮಂತ್ರಮುಗ್ಧರಾಗುತ್ತಿದ್ದೇವೆ. ಇನ್ನು ನಿಮ್ಮ ದಿವ್ಯ ದರ್ಶನವನ್ನು ಪಡೆದಾಗ ಸಮಸ್ತ ಸೃಷ್ಟಿಯಲ್ಲಿ ಏನಾಗಬಹುದು? ನಿಜವಾದ ಮಾತು ಸ್ವಾಮಿ. ಶ್ರೀರಾಮರ ಈ ಅದ್ಭುತ ರೂಪ ನಮ್ಮ ಕಲ್ಪನೆಗಿಂತ ವಿಶಿಷ್ಟವಾಗಿದೆ. ಆದರೆ ಪ್ರಭುಗಳು ಇನ್ನೂ ಶಿಶುರೂಪದಲ್ಲಿದ್ದಾರೆ. ಈ ಬಾಲರೂಪದಲ್ಲಿ ಹನುಮಂತನಿಗೆ ಹೇಗೆ ದರ್ಶನ ಕೊಟ್ಟರು ಸ್ವಾಮಿ? ಮನಸ್ಸಿನಲ್ಲಿ ಭಕ್ತಿಯ ಕಲ್ಪನೆ ಹೆಚ್ಚಾದಾಗ ಕಲ್ಪನೆಯ ರೂಪವೇ ಆಕಾರ ಪಡೆದು ಎದುರಿಗೆ ಬರುತ್ತದೆ. ದೇವಿ, ಭಕ್ತನ ಮನಸ್ಸಿನಲ್ಲಿ ಕಲ್ಪನೆ ಹೇಗಿರುತ್ತದೋ ಭಗವಂತ ಅದೇ ರೂಪದಲ್ಲಿ ದರ್ಶನ ನೀಡುತ್ತಾರೆ. ಅಂದರೆ ಹನುಮಂತನಿಗೆ ಯಾವ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾರೋ ಪ್ರಭು ಶ್ರೀರಾಮ ಅದೇ ರೂಪದಲ್ಲಿ ಮಾರುತಿಯ ಮನಸ್ಸಿನಲ್ಲಿದ್ದಾರೆ. ನಾರದ್ರೆ ನಡೀರಿ, ಇನ್ನು ವಿಳಂಬ ಮಾಡೋದು ಒಳ್ಳೇದಲ್ಲ. ಅನುಮತಿ ಸಿಕ್ಕಿತೆ. ನಾವು ನೋಡುತ್ತಲೇ ಇದ್ದೇವೆ, ನಿಮ್ಮ ಪ್ರಭುಗಳು ನಿದ್ರಿಸುತ್ತಲೇ ಇದ್ದಾರೆ. ಅವರು ಯಾವಾಗ ಅನುಮತಿ ನೀಡಿದರು? ನಾರದರೆ ಅದು ಭಕ್ತ ಮತ್ತೆ ಭಗವಂತನ ನಡುವೆ ಇರುವ ರಹಸ್ಯ.
ಮಲಗಿದರೆ ನಾರದರೆ. ಆದರೇನಂತೆ, ನೀವು ಆರಂಭಿಸಿ. ಏನು? 4 ರಾಜಕುಮಾರರ ಕುಂಡಲಿಯನ್ನು ನೀವೇ ತಾನೇ ವಿವರಿಸಬೇಕು. ಕೂತ್ಕೊಳ್ಳಿ ನಾರದರೆ. ಅವಶ್ಯವಾಗಿ. ಚಿಂತೆಯ ವಿಷಯವೇನೆಂದರೆ ಕೆಲವು ಸಮಯದಿಂದ ರಾಕ್ಷಸರ ಪ್ರಭಾವ ಹೆಚ್ಚಾಗುತ್ತಿದೆ. ರಾಕ್ಷಸ ರಾಜ ಲಂಕಾಪತಿ ರಾವಣ ದಶಾನನ ಯಜ್ಞವನ್ನು ಪೂರ್ಣಗೊಳಿಸಿ ಅಭೂತಪೂರ್ವ ಶಕ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾನೆ. ತಾನು ಸಹ ಭಗವಂತ ವಿಷ್ಣುವಿನ ಹಾಗೆ ಹಲವು ಅವತಾರಗಳಲ್ಲಿ ಸ್ಥಾಪನೆಯಾಗಬೇಕೆಂದು ಬಯಸುತ್ತಿದ್ದಾನೆ. ಏಕೆಂದರೆ ಜನಗಳು ಸಹ ಅವನನ್ನು ಪೂಜಿಸಲಿ ಎಂದು. ಇದು ಅವನದೇ ಪ್ರಭಾವ. ಹಾಗಾದರೆ ಇದಕ್ಕೇನು ಪರಿಹಾರವಿಲ್ಲವೇ ಗುರುದೇವ? ಅವಶ್ಯವಾಗಿ ಇದೆ ಮಹಾರಾಜ. ಅಧರ್ಮ ಭೂಮಿಯಲ್ಲಿ ಹೆಚ್ಚಾಗುತ್ತಿದ್ದಂತೆ ಭಗವಂತ ಅವಶ್ಯವಾಗಿ ಬರುತ್ತಾನೆ. ರಾವಣನಂತಹ ರಾಕ್ಷಸರ ಪಾಪದ ಕೊಡ ಎಂದಿಗೆ ತುಂಬುತ್ತದೆಯೋ ಅಂದು ಸೃಷ್ಟಿಯ ಸಂತುಲನೆಯನ್ನು ಕಾಪಾಡಲು ಭಗವಂತ ಅವತಾರವೆತ್ತಿ ಬರುತ್ತಾರೆ. ಅವರು ಅವಶ್ಯವಾಗಿ ಬರುತ್ತಾರೆ, ಅವಶ್ಯವಾಗಿ. ನಮ್ಗೆ ಮಾರುತಿದೆ ಚಿಂತೆ ಆಗ್ಬಿಟ್ಟಿದೆ ಸ್ವಾಮಿ. ಅಯೋಧ್ಯೆಯಲ್ಲಿ ನಮ್ಮ ಮಾರುತಿ ಹೇಗಿದ್ದಾರೋ ಏನೋ. ಅಯೋಧ್ಯ ಒಂದು ದೇವಭೂಮಿ. ಅಲ್ಲಿ ರಾಕ್ಷಸರ ಆಟ ನಡೆಯುವುದಿಲ್ಲ. ನಮ್ಮ ಮಾರುತಿ ಬಗ್ಗೆ ನಿಮಗೆ ಗೊತ್ತೇ ಇದೆಯಲ್ಲ ಸ್ವಾಮಿ. ಆ ಕಡೆ ಈ ಕಡೆ ಹೋಗ್ತಾನೆ ಇರ್ತಾರೆ ಅವರು. ಅಲ್ಲಿ ರಾಜ ದಶರಥರಿದ್ದಾರೆ, 3 ಮಹಾರಾಣಿಯರಿದ್ದಾರೆ. ಎಲ್ಲರಿಗಿಂತ ಮೊದಲು ಜಾಂಬವಂತರು ಅವರ ಜೊತೆಯಲ್ಲಿದ್ದಾರೆ. ನೀವು ಚಿಂತಿಸಬೇಡಿ ದೇವಿ, ನಮ್ಮ ಪುತ್ರ ಮಾರುತಿ ಅಲ್ಲಿ ಸುರಕ್ಷಿತವಾಗಿರುತ್ತಾರೆ. ಅದು ಹಾಗಲ್ಲ, ಅವರ ಯೋಗಕ್ಷೇಮದ ಬಗ್ಗೆ ವಿಚಾರಿಸಿ ನೀವು. ಅವಶ್ಯವಾಗಿ ನಾವು ಈಗಲೇ ರಾಯಭಾರಿಯನ್ನು ಕಳುಹಿಸುತ್ತೇವೆ. ಅಂಥ ಯಾವ ಶಕ್ತಿ ಇದೆ ಅಯೋಧ್ಯೆಯಲ್ಲಿ? ತನ್ನ ಹೆತ್ತವಳನ್ನೇ ಮರೆತು ಅಲ್ಲಿ ಮೈ ಮರೆತು ಬಿಟ್ಟಿದ್ದಾರೆ ಅವರು. ಪ್ರಭುಗಳು ಏನ್ ಹೇಳ್ತಾರೋ ಅದನ್ನೇ ನಾವು ಹೇಳ್ತೀವಿ. ಆದ್ರೆ ಅದರ ಬರವಣಿಗೆ ಯಾರು ಮಾಡ್ತಾರೆ? ಗುರುಗಳು. ಎಲ್ಲಿಯವರೆಗೂ ವಸಿಷ್ಠರು ನಿದ್ರೆಯಲ್ಲಿರುವರೋ ಅಲ್ಲಿಯವರೆಗೂ ಆಗಾಗ್ಗೆ ನಾವು ಮಾಡುತ್ತೇವೆ. ನಮಗೂ ಪ್ರಭುಗಳ ಕಾರ್ಯದಲ್ಲಿ ಕೈ ಜೋಡಿಸುವ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ. ಪ್ರಭು, ನಿಮ್ಮ ಈ ದಿವ್ಯ ಯಾತ್ರೆಯಲ್ಲಿ ನಿಮ್ಮ 3 ದಿವ್ಯ ಭಕ್ತರಾದಂತಹ ಗರುಡ, ಶೇಷನಾಗ ಮತ್ತೆ ಸುದರ್ಶನರು ಇರ್ತಾರೆ. ಅಂದರೆ ಪ್ರಭುಗಳ 3 ಸಹೋದರರು, ದೇವಿ ಸುಮಿತ್ರೆ ಹಾಗೂ ಕೈಕೆಯ ಪುತ್ರರು. ನಾರಾಯಣ ನಾರಾಯಣ. ಮೊದಲನೇದಾಗಿ ನಾವು ಅವರ ವರ್ಣನೆಯನ್ನೇ ಮಾಡ್ತೀವಿ. ಗರುಡ ದೇವ, ಶೇಷನಾಗ, ಸುದರ್ಶನ ದೇವ ನಮ್ಗೆ ದರ್ಶನ ನೀಡಿ. ನಿಮ್ಗೆ ಮಾರುತಿಯ ಪ್ರಣಾಮಗಳು. ನಾರದರೆ, ಕೃಪೆ ಮಾಡಿ ಜನ್ಮಕುಂಡಲಿಯ ರಚನಾ ಕಾರ್ಯವನ್ನು ಆರಂಭಿಸಿ. ಅವಶ್ಯವಾಗಿ. ಜೈ ಶ್ರೀ